ಐ ಡೋಂಟ್ ರಿಗ್ರೆಟ್ ಎಟ್ ಆಲ್. ಯಾಕಂದ್ರೆ ಕಂಪ್ಲೀಟ್ಲಿ ಖಾಲಿ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಏನ್ ಪ್ರೂಫ್ ಬೇಕು ನನಗೆ? ಒಂದು ಲಿಪ್ಸ್ಟಿಕ್ ಇಷ್ಟ ಆಗ್ಬೇಕಿದ್ರೆ ಲಿಪ್ಸ್ಟಿಕ್ಸ್ ನನ್ನ ಹತ್ರ ಎಷ್ಟು ಲಿಪ್ಸ್ಟಿಕ್ ಪ್ರಾಡಕ್ಟ್ಗಳಿದೆ ಅಂದ್ರೆ ಎಷ್ಟು ವಿಡಿಯೋ ಮಾಡಿದ್ರು ಸಾಕಾಗ್ಲಿಕ್ಕಿಲ್ಲ, ಅಷ್ಟೊಂದು ಲಿಪ್ಸ್ಟಿಕ್ ಪ್ರಾಡಕ್ಟ್ಗಳು ನನ್ನ ಹತ್ರ ಇದೆ. ಬಟ್ ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಆ್ಯಂಡ್ ಫಾರ್ ಮೈ ಸರ್ಪ್ರೈಸ್ ನಾನು ಲಿಪ್ಸ್ಟಿಕ್ಸ್ಗಳನ್ನ ಎಂಟಿ ಮಾಡೋದು ತುಂಬಾ ಕಡಿಮೆ. ಆ್ಯಂಡ್ ಇದು ಖಾಲಿ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಖಾಲಿ ಆಗಿದೆ ಆಯ್ತಾ. ಆ್ಯಂಡ್ ಇದೇನು ಸ್ಪಿಲ್ ಆಗಿಲ್ಲ, ಏನೋ ಲೀಕ್ ಆಗಿಲ್ಲ, ಏನೂ ಆಗಿಲ್ಲ. ಬಟ್ ನಾನೇ ಇದನ್ನ ಯೂಸ್ ಮಾಡಿ ಇದನ್ನ ಖಾಲಿ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಪ್ರಾಡಕ್ಟ್. ದಿಸ್ ಈಸ್ ದ ಲ್ಯಾಕ್ಮೆ ಆಬ್ಸಲ್ಯೂಟ್ ಮ್ಯಾಟ್ ಮೆಲ್ಟ್ ಮಿನಿ. ಇದು ಮಿನಿ ವೇರಿಯಂಟ್ ಅಲ್ಲಿ ಇದೆ, ಇದರದ್ದು ದೊಡ್ಡ ವೇರಿಯಂಟ್ ಕೂಡ ಬರುತ್ತೆ. ನಾನು ಇದನ್ನ ಮಿನಿಯಲ್ಲಿ ತರಿಸಿದ್ದು, ನಂಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡುವ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ತರ ಇದೆ ಇದ್ರ ಶೇಡ್, ನ್ಯೂಡಿಶ್ ಪಿಂಕ್ ಅಂತ ಹೇಳ್ತಾರಲ್ವ. ದಿಸ್ ಗೋಸ್ ವೆಲ್ ಫಾರ್ ದ ಫೇರ್ ಟು ಮೀಡಿಯಂ ಸ್ಕಿನ್ ಟೋನ್. ಡೀಪರ್ ಸ್ಕಿನ್ ಟೋನಿಗೆ ಇದು ವಾಶ್ ಆಫ್ ಮಾಡುತ್ತೆ, ನಂಗೇನೆ ಸ್ವಲ್ಪ ವಾಶ್ ಆಫ್ ಮಾಡುತ್ತೆ. ಖಾಲಿ ಆಗಿದೆ ಆಯ್ತಾ, ನಿಮ್ಗೆ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಇಲ್ಲಿ ನೋಡಿ. ಆಕ್ಚುಲಿ ಈ ತರ ನೋಡಿದ್ರೆ ಗೊತ್ತಾಗತ್ತೆ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಇದು ಸ್ವಲ್ಪ ಉಳ್ದಿದ್ದನ್ನ ನಾನು ಈ ತರ ಡಿಗ್ ಮಾಡಿ ತೆಗಿತಿದ್ದೀನಿ. ಐ ಡೋಂಟ್ ನೋ ಎಷ್ಟು ಇನ್ನೊಂದು 2-3 ಯೂಸಿಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಮೇಲೆ ಕೂಡ ಸ್ವಲ್ಪ ಇದ್ದದನ್ನ ಈ ತರ ಡಿಗ್ ಮಾಡಿ ತೆಗಿತಿದ್ದೀನಿ. ಅಂಡ್ ಸ್ವಲ್ಪ ಬಂದಿದೆ. ಈಗ ಸ್ವಾಚ್ ಕೊಡ್ತೀನಿ ನೋಡಿ. ದಿಸ್ ಇಸ್ ಹೌ ದ ಶೇಡ್ ಲುಕ್ಸ್ ಲೈಕ್. ಆ್ಯಂಡ್ ಇಟ್ಸ್ ಪಿಗ್ಮೆಂಟೆಡ್ ಆಯ್ತಾ. ಒಂದು ಸ್ವೈಪಲ್ಲಿ ನಂಗೆ ಎಷ್ಟೊಂದು ಪಿಗ್ಮೆಂಟ್ ಕೊಡ್ತು ಅಂದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಪಿಗ್ಮೆಂಟೆಡ್ ಇದೆ ಅಂತ. ಇದಕ್ಕೆ ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ಕೊಡಬೇಕು. ಆ್ಯಂಡ್ ದಿಸ್ ಬಿಕಮ್ಸ್ ಟ್ರಾನ್ಸ್ಫರ್ ಪ್ರೂಫ್ ಕಂಪ್ಲೀಟ್ಲಿ. ಸ್ವಲ್ಪನೂ ಟ್ರಾನ್ಸ್ಫರ್ ಆಗಿಲ್ಲ, ಹೀಗೇನೆ ತೋರಿಸೋಣ. ಸ್ವಲ್ಪನೂ ಟ್ರಾನ್ಸ್ಫರ್ ಆಗಿಲ್ಲ, ಸ್ವಲ್ಪನೂ ಟ್ರಾನ್ಸ್ಫರ್ ಆಗಲ್ಲ ಆಯ್ತಾ. ಆ್ಯಂಡ್ ಐ ಲವ್ ದಿಸ್ ಲಿಪ್ಸ್ಟಿಕ್. ಯಾಕಂದ್ರೆ ದಿಸ್ ಇಸ್ ವೆರಿ ಲೈಟ್ ವೇಟ್, ತುಂಬ ಲೈಟ್ ವೇಟ್ ನಮ್ಮ ಲಿಪ್ಸ್ ಮೇಲೆ. ಈಗ ನಾನು ಅದನ್ನೇ ಹಚ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಏನು ಹಚ್ಕೊಂಡಿದ್ದೇನೆ ಅಂತ ಫೀಲಿಂಗೇ ಬರ್ತಾ ಇಲ್ಲ. ಆ್ಯಂಡ್ ನಾನು ಬರೀ ಇದನ್ನು ಹಚ್ಕೊಂಡಿದ್ದೀನಿ ಆಯ್ತಾ, ಏನು ಲಿಪ್ ಲೈನರ್ ಎಲ್ಲ ಏನೂ ಹಚ್ಚಿಲ್ಲ. ನಿಮಗೆ ಬೇಕಾದರೆ ನೀವು ಸ್ವಲ್ಪ ನನಗಿಂತ ಡಾರ್ಕರ್ ಇದ್ರೆ, ಇಲ್ಲ ನನ್ನಷ್ಟೇ ಇದ್ರೆ, ಆ್ಯಂಡ್ ನಿಮಗೆ ಈ ಕಲರ್ ನನಗೆ ವಾಶ್ ಆಫ್ ಆಗ್ತಿದೆ ಅಂತ ನೀವು ಎಣ್ಸಿದ್ರೆ ಒಂದು ಲಿಪ್ ಲೈನರ್ ಹಚ್ಚಿ, ಸ್ವಲ್ಪ ಡಾರ್ಕ್ ಇರೋ ಲಿಪ್ ಲೈನರ್ ಹಚ್ಚಿ ಅದರ ಮೇಲೆ ಇದನ್ನ ಹಚ್ಬೋದು. ಬಟ್ ನೆವರ್ದಲೆಸ್ ಐ ಲವ್ ದಿಸ್ ಪ್ರಾಡಕ್ಟ್. ಆಕ್ಚುಲಿ ಇದರ ಪ್ಯಾಕೇಜಿಂಗ್ ಕೂಡ ನನಗೆ ತುಂಬಾ ಇಷ್ಟ. ಇಲ್ಲಿ ಎಲ್ಲೋ ಕೊಟ್ಬಿಟ್ಟು ಇಲ್ಲಿ ಆಕ್ಚುಲಿ ಕಲರ್ ಕೂಡ ಅಂದ್ರೆ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಡೋ ಫ್ರೂಟ್ ಅಪ್ಲಿಕೇಟರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್ ಆ್ಯಂಡ್ ವಾಟ್ ನಾಟ್. ಹೌದು, ಸ್ವಲ್ಪ ಆಯಿಲಿ ಫುಡ್ ತಿಂದ್ರೆ ಸ್ವಲ್ಪ ಇಲ್ಲಿ ಮಿಡಲ್ ಇಂದ ಹೋಗುತ್ತೆ, ಸೊ ರೀಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಇದು ಮಿನಿ ವೇರಿಯಂಟ್ ತಗೊಂಡ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಇದನ್ನ ನೀವು ನಿಮ್ಮ ವ್ಯಾನಿಟಿಯಲ್ಲಿ, ನಿಮ್ಮ ಬ್ಯಾಗ್ ಅಲ್ಲಿ ಎಲ್ಲ ಹಾಕೊಂಡ್ಬಿಟ್ಟು ಹೋಗ್ಬೋದು. ಇಟ್ ಈಸ್ ವೆರಿ ಕನ್ವೀನಿಯಂಟ್, ತುಂಬಾ ಚೆನ್ನಾಗಿದೆ. ಇನ್ನೊಂದು ನಾನು ಲ್ಯಾಕ್ಮೆದು ಲಿಪ್ಸ್ಟಿಕ್ಸ್ ಗಳನ್ನ ರಿವ್ಯೂ ಮಾಡಿದೆ, ಅದ್ರದ್ದು ಕೂಡ ಫಾರ್ಮುಲೇಷನ್ ನಂಗೆ ಇಷ್ಟ. ಬಟ್ ಅದು ಸ್ವಲ್ಪ ಇನ್ಎಕ್ಸ್ಪೆನ್ಸಿವ್. ಆ್ಯಂಡ್ ಅದರಲ್ಲಿ ಒಂದು ಪ್ರಾಬ್ಲಮ್ ನಾನು ನಿಮಗೆ ಹೇಳಿದ್ದೆ, ಆಕ್ಚುಲಿ ಅದು ಲೀಕ್ ಆಗುತ್ತೆ ಅಂತ. ಬಟ್ ಇದು ಹಾಗೆ ಅಲ್ಲ, ಅದನ್ನ ಬೇಕಾದ್ರೆ ನಾನು ಇಲ್ಲಿ ರಿವ್ಯೂ ಮಾಡಿದ್ದೀನಿ, ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್. ಇದು ತುಂಬಾ ಚೆನ್ನಾಗಿದೆ, ಇದು ಲೀಕ್ ಕೂಡ ಆಗಲ್ಲ. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದರದ್ದು. ಆ್ಯಂಡ್ ಐ ಲವ್ ದಿಸ್ ಲಿಪ್ಸ್ಟಿಕ್ ಆನ್ ಮೀ. ನಂಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ. ಇದೇನು ಹೇಳ್ತಾರೆ, ಒಂದು ಪರ್ಫೆಕ್ಟ್ ನ್ಯೂಡಿಶ್ ಪಿಂಕ್, ಒಂಚೂರು ಮಾವ್ ಟೋನ್ಸ್ ಇತ್ತು, ಒಂಚೂರು ಪಿಂಕ್ ಟೋನ್ಸ್ ಇದ್ದು, ಆ್ಯಂಡ್ ಸ್ವಲ್ಪ ವಾರ್ಮ್ತ್ ಕಡಿಮೆ ಇದ್ದು, ಸ್ವಲ್ಪ ಕೂಲ್ ಟೋನಲ್ಲಿ ಇದರದ್ದು ಶೇಡ್ ಇದೆ. ದಿಸ್ ಲುಕ್ಸ್ ರಿಯಲಿ ಗುಡ್. ಒಂದು ನ್ಯೂಟ್ರಲ್ ಪಿಂಕ್ ಅಂತ ಹೇಳ್ಬೋದು. ಇದನ್ನ ನೀವು ದೊಡ್ಡ ಸೈಜಲ್ಲೂ ತರಿಸ್ಬೋದು. ಐ ಥಿಂಕ್ ಅದಕ್ಕೆ 600-700 ಏನೋ ಇರಬೇಕು. ಬಟ್ ಇದಕ್ಕೆ ಆಕ್ಚುಲ್ ಪ್ರೈಸ್ ಇದ್ರದ್ದು ಬಂದ್ಬಿಟ್ಟು 425 rupees. ಹೌದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ, ಯಾಕಂದ್ರೆ ಸ್ವಲ್ಪನೇ ಪ್ರಾಡಕ್ಟ್ ಇದರಲ್ಲಿ ಬರೋದು. ಆ್ಯಂಡ್ ಇದ್ರದ್ದು ಆಕ್ಚುಲ್ ಪ್ರೈಸ್ 425 ಆಗಿದ್ರು, ಇದರದ್ದು ಡಿಸ್ಕೌಂಟ್ ಆಗಿಬಿಟ್ಟು ನಿಮಗೆ 389, 350ಗೆಲ್ಲ ಇದು ಸಿಗುತ್ತೆ. ಸೊ ಚೆಕ್ ಮಾಡ್ತಾ ಇರಬೇಕು, ಅಮೆಝಾನ್ ಅಲ್ಲಿ, ನೈಕಾದಲ್ಲೆಲ್ಲ ಚೆಕ್ ಮಾಡ್ತಾ ಇರಿ. ನಾನು ಇದ್ರ ಶೇಡ್ ನಿಮ್ಗೆ ಹೇಳಿದ್ನಾ? ಇಲ್ಲ ಅನ್ಸುತ್ತೆ. ಇದರದ್ದು ಶೇಡ್ ಆಕ್ಚುಲಿ ನ್ಯೂಡ್ ಅಂಬ್ರೆಲಾ, ನಾನು ಯಾವತ್ತೂ ಮರೆಯಲ್ಲ. ನ್ಯೂಡ್ ಅಂಬ್ರೆಲಾ ಇಸ್ ದ ಶೇಡ್. ಆ್ಯಂಡ್ ದಿಸ್ ಲುಕ್ಸ್ ಲವ್ಲಿ ಆನ್ ದ ಫೇರರ್ ಟು ಮೀಡಿಯಂ ಸ್ಕಿನ್ ಟೋನ್. ಆಕ್ಚುಲಿ ಇದನ್ನು ತುಂಬಾ ಯೂಟ್ಯೂಬರ್ಸ್ಗಳು ಇದರ ಬಗ್ಗೆ ಮಾತಾಡಿದ್ದಾರೆ, ಈ ಶೇಡ್ ಬಗ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಅದನ್ನ ನೋಡ್ಬಿಟ್ಟು ನಾನು ಎಕ್ಸ್ಪೆನ್ಸಿವ್ ಆದ್ರೆ ಎಕ್ಸ್ಪೆನ್ಸಿವ್ ನಾ ಬೈ ಮಾಡ್ತೀನಿ ಅಂತ ಬೈ ಮಾಡಿದೆ. ಐ ಡೋಂಟ್ ರಿಗ್ರೆಟ್ ಎಟ್ ಆಲ್. ಯಾಕಂದ್ರೆ ಕಂಪ್ಲೀಟ್ಲಿ ಖಾಲಿ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಏನ್ ಪ್ರೂಫ್ ಬೇಕು? ನನಗೆ ಒಂದು ಲಿಪ್ಸ್ಟಿಕ್ ಇಷ್ಟ ಆಗ್ಬೇಕಿದ್ರೆ ನಾನು
ನಾನು ಫಸ್ಟ್ ಟೈಮ್ ಐ ಥಿಂಕ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನಾನು ಇನ್ನೊಂದು ಲಿಪ್ಸ್ಟಿಕನ್ನು ಖಾಲಿ ಮಾಡಿದ್ದೆ, ಅದು ನಿಮಗೆ ಶೇರ್ ಮಾಡಿದ್ದೀನಿ. ಅದು ಯಾವ ಲಿಪ್ಸ್ಟಿಕ್ ಅಂತ ಗೊತ್ತಾಗಬೇಕಿದ್ರೆ ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಅದು ನನಗೆ ತುಂಬ ಇಷ್ಟ ಆಯಿತಾ. ದ್ಯಾಟ್ ಈಸ್ ರಿಯಲಿ ಇನ್ಎಕ್ಸ್ಪೆನ್ಸಿವ್, ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಸೊ ಅದನ್ನು ಚೆಕ್ ಮಾಡಿ ಒಮ್ಮೆ, ಅದಿಲ್ಲಿ ಐ ಬಟನಲ್ಲಿ ಬಿಟ್ಟಿದ್ದೀನಲ್ವಾ, ಅದನ್ನು ಹೋಗಿ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಆ ವಿಡಿಯೋಗೆ ಹೋಗಿ ತೋರಿಸುತ್ತೆ. ನಾನು ಹೇಳಿದಾಗೆ ನಾನು ಯಾವುದೇ ಲಿಪ್ಸ್ಟಿಕ್ ಖಾಲಿ ಮಾಡಲ್ಲ, ಯಾಕಂದರೆ ಒಂದು ನನಗೆ ಇಷ್ಟ ಆಗ್ತಿರುವಾಗ ಇನ್ನೊಂದು ಕಲರ್ ನೋಡ್ತೀನಿ, ಅದು ಇಷ್ಟ ಆಗುತ್ತೆ, ಸೊ ಅದನ್ನು ಬೈ ಮಾಡ್ತೀನಿ. ಆ್ಯಂಡ್ ಸೊ ಆ ಥರ ನಾನು ಲಿಪ್ಸ್ಟಿಕ್ಸ್ಗಳನ್ನು ಶಫಲ್ ಮಾಡ್ತಾ ಇರ್ತೀನಿ, ಡೈಲಿ ಒಂದನ್ನೇ ಹಾಕಲ್ಲ. ಬಟ್ ದಿಸ್ ಐ ಆಮ್ ಅಬ್ಸೆಸ್ಡ್ ವಿತ್. ಈಗ ಒಂದು 3-4 ದಿನ ಆಯಿತು ನಾನು ಇದೇ ಲಿಪ್ಸ್ಟಿಕ್ಕನ್ನು ಡೈಲಿ ಹಚ್ತಿದ್ದೀನಿ. ಐ ಡೋಂಟ್ ನೋ ವೈ. ಮೋಸ್ಟ್ಲಿ ಇದನ್ನು ಖಾಲಿ ಮಾಡೋ ಟೈಮ್ ಬಂದಿದೆ ಅನ್ಸುತ್ತೆ. ಆ್ಯಂಡ್ ಖಾಲಿ ಆಗಿದೆ, ಸ್ವಲ್ಪ ಒಂದು 2-3 ದಿನಕ್ಕೆ ಬರುತ್ತೆ ಏನು. ಸೊ ಅದನ್ನು ಹಚ್ಬಿಟ್ಟು ಖಾಲಿ ಮಾಡ್ತೀನಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.